बेंगलुरु से एक बड़ी खबर। कैंसर इलाज के क्षेत्र में एक ऐतिहासिक उपलब्धि दर्ज की गई है। एस्टर व्हाइटफील्ड अस्पताल ने देश भर में एक नया मानक स्थापित करते हुए 140 से अधिक इंट्रा ऑपरेटिव इलेक्ट्रॉन रेडिएशन थेरेपी यानी IOERT प्रक्रियाओं को सफलतापूर्वक पूरा किया है। ये भारत का पहला अस्पताल है जो इतनी बड़ी संख्या में इस अत्याधुनिक तकनीक का उपयोग कर रहा है। बेंगलुरु के एस्टर व्हाइटफील्ड अस्पताल ने कैंसर के इलाज में नई दिशा दिखाते हुए एक बड़ी उपलब्धि हासिल की है। अस्पताल ने अब तक 140 से ज्यादा IOERT प्रक्रियाएं सफलतापूर्वक पूरी की हैं। ये तकनीक कैंसर सर्जरी के दौरान सीधे ट्यूमर साइट पर रेडिएशन देकर उपचार करती है। इससे इलाज की सटीकता बढ़ती है, रिकवरी तेज होती है और शरीर के स्वस्थ हिस्सों को नुकसान बेहद कम होता है। डॉक्टर सोमशेखर, ग्लोबल डायरेक्टर, एस्टर इंटरनेशनल इंस्टीट्यूट ऑफ ऑन्कोलॉजी। IOERT कैंसर सर्जरी में असाधारण सटीकता लेकर आती है। 140 से अधिक प्रक्रियाएं पूरी करना हमारे नवाचार और मरीज केंद्रित उपचार के प्रति प्रतिबद्धता को दर्शाता है। ನಂತರ ನಾವು ಸಮಾಜದ ಕಣ್ಣು ಜನ ನೀವು ಬರ್ದಿರೋದು ನೀವು ತೋರಿಸೋದು ನಿಮ್ಮ ಫೋಟೋ ನಿಮ್ಮ ವಿಡಿಯೋ ಮುಖಾಂತರ ಮೆಸೇಜ್ ತಗೊಂತಾರೆ. ಸೊ ನಮ್ಮ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಪ್ರಪಂಚದಲ್ಲಿ ಯಾವ ತರ ಅಂದ್ರೆ we have to also give message to the common people because we are the mouthpiece, ear and eyes to them. So we have to cover all the three. So ಈಗ ಈ IOERT what is the intraoperative radiotherapy machine ಅನ್ನೋದ್ರ ಬಗ್ಗೆ ಒಂದು ಶಾರ್ಟ್ ನಾನು ಐಡಿಯಾ ಕೊಡ್ತೀನಿ. ಪ್ಲಸ್ ನಮ್ಮ ಆಸ್ಟರ್ ಹಾಸ್ಪಿಟಲಲ್ಲಿ ಈ ಟೆಕ್ನಾಲಜಿ ಯಾವ ಥರ ಬಂತು, ಪೂರ್ತಿ ಏಷ್ಯಾ ಪೆಸಿಫಿಕ್ ಒಳಗಡೆ ಏಷ್ಯಾ ಪೆಸಿಫಿಕಲ್ಲಿ ಇದು ಫಸ್ಟ್ ಮಿಷಿನ್ನು. ಈಗ ಮಿಡಲ್ ಈಸ್ಟಲ್ಲಿ ಅದರ್ ಜಪಾನಲ್ಲಿ ಬಂದಿದೆ, ಆದರೆ ಇಂಡಿಯಾದಲ್ಲಿ ಇಲ್ಲಿವರೆಗೂ ಇದೊಂದೇ ಟೆಕ್ನಿಕ್. ನಾವೇನು ಅನ್ಕೊಂತೀವಿ ಎಲ್ಲ ಕಡೆ ಕ್ಯಾನ್ಸರ್ ತಂತ್ರಜ್ಞಾನ ಅಂದರೆ ಗೌರ್ಮೆಂಟ್ ಫಸ್ಟ್ ಆಗ್ತಾರೆ ಅಂತ, ಯಾಕಂದ್ರೆ ಅವರಿಗೆ ತುಂಬ ರಿಸೋರ್ಸ್ ಇರುತ್ತೆ. ಓಕೆ, ಏಮ್ಸ್ ಇರುತ್ತೋ ಇಲ್ಲ ಟಾಟಾ ಇರೋ ಆ ಥರ. ಆದರೆ ಈ ಟೆಕ್ನಾಲಜಿ ಇಲ್ಲಿವರೆಗೂ ಓನ್ಲಿ ಆಸ್ಟರ್ ಹಾಸ್ಪಿಟಲ್, ಅದರಲ್ಲೂ ಆಸ್ಟರ್ ವೈಟ್ಫೀಲ್ಡ್ ಅಲ್ಲಿ ಮಾತ್ರ ಇರೋದು. ಓನ್ಲಿ ದೇರ್ ಇನ್ ಇಂಡಿಯಾ ನೋ ಬಡಿ ಸ್ಟಿಲ್ ಹ್ಯಾಸ್ ಗಾಟ್ ಇಟ್, ಬಟ್ ಇನ್ ಕಮಿಂಗ್ ಟೈಮ್ ಇಟ್ ವಿಲ್ ಗೆಟ್. ಬಿಕಾಸ್ ಇಷ್ಟು ಒಳ್ಳೆ ಟೆಕ್ನಾಲಜಿ, ಹೌ ಮಚ್ ಎವರ್ ಎಕ್ಸ್ಪೆನ್ಸಿವ್ ಇಟ್ ಈಸ್, ಜನಕ್ಕೆ ಈಗ ಹೆಂಗೆ ಅಂತ ಹೇಳಿದ್ರೆ ಈಗ ಬುಲೆಟ್ ಟ್ರೈನ್ ಅಂತ ಹೇಳ್ತೀವಿ. ಸೊ ಅಲ್ಟಿಮೇಟ್ಲಿ ಕಂಟ್ರಿ ನೀಡ್ಸ್ ಅಟ್ ಸಮ್ ಪ್ಲೇಸ್. ಯು ಹ್ಯಾವ್ ಎ ಬೆಸ್ಟ್ ರೋಡ್ಸ್, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಕಂಟ್ರಿ ನೀಡ್ಸ್. ಆ ಥರ ಮಾಡೋದು ಗೌರ್ಮೆಂಟ್ ಗ್ರೇಟ್ ಆರ್ಗನೈಸೇಷನ್ ಕ್ಯಾನ್ ಡು. ಬಟ್ ಆಸ್ಟರ್ ಅವರ್ ಆಜಾದ್ ಮೂಪನ್ ಸರ್ ಚೇರ್ಮನ್ ಅಂಡ್ ಹೋಲ್ ಥಿಂಗ್, ರಮೇಶ್ ಅಂಡ್ ಪ್ರಶಾಂತ್ ಅಂಡ್ ಆಲ್ ಅವರ್ ಮ್ಯಾನೇಜ್ಮೆಂಟ್ ಏನು ಹೇಳಿದ್ರು ಅಂದರೆ ಎಷ್ಟೇ ದುಡ್ಡಾಗಲಿ ಜನಕ್ಕೆ ಅನುಕೂಲ ಆದರೆ ತಗೊಬೇಕು. ಸೊ ದಟ್ ಈಸ್ ವೈ ದ ಫಸ್ಟ್ ಅಂಡ್ ಓನ್ಲಿ ಟೆಕ್ನಾಲಜಿ. ಇದ್ರ ಬಗ್ಗೆ ನಾನು ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ ಏನು ಅಂತ. ಈ ಪ್ರೆಸೆಂಟೇಷನ್ ಈಸ್ ಎ ಪಾರ್ಟ್ ಆಫ್ ಹೋಲ್ ಟೀಮ್. ಡಾಕ್ಟರ್ ಬೆಳ್ಳಿಯಪ್ಪ ಸರ್ ಈಸ್ ದ ಹೆಡ್ ಆಫ್ ರೇಡಿಯೇಷನ್ ಫಾರ್ ಅವರ್ ಬ್ಯಾಂಗ್ಳೂರ್ ಕ್ಲಸ್ಟರ್. ಅವರು ರಾಮ್ ಆಳ್ವಾ, ಡಾಕ್ಟರ್ ಸುನೀತಾ ಮೇಡಮ್, ದೇ ಹೆಡ್ ಇಟ್. ಈ ಮಿಷಿನ್ ಅವರು ನಮ್ಮ ಆಪರೇಷನ್ ಥಿಯೇಟರ್ ಒಳಗೆ ಮಾಡ್ತಾರೆ. ಇದು ಹೆಂಗೆ ಅಂತ ಹೇಳಿದ್ರೆ ದರ್ ಇಸ್ ಸಂಗಮ, ಎರಡು ನದಿ ಸಂಗಮ ಅಂತಾರಲ್ಲ, ಸರ್ಜನ್ನು ರೇಡಿಯೋಥೆರಪಿ ಡಾಕ್ಟರ್ ಸಂಗಮ. ಈಗ ಹೇಗಾಗ್ಬಿಟ್ಟಿದೆ ಅಂದ್ರೆ ಸರ್ಜರಿ ಯು ಕಮ್ ಫಾರ್ ಸರ್ಜನ್ ಹೋಗ್ಬಿಟ್ರು, ಆಮೇಲೆ ರೇಡಿಯೇಷನ್ ಡಾಕ್ಟರ್ ಯಾರ ಹತ್ರ ಹೋಗಿ ತಗೊಬೇಕು ಅಂತ. ನೋ, ಫಸ್ಟ್ ಟೈಮ್ ದರ್ ಈಸ್ ಎ ಸಂಗಮ ಆಫ್ ಟೂ ಪೀಪಲ್, ಸರ್ಜನ್ ಅಂಡ್ ರೇಡಿಯೇಷನ್ ಡಾಕ್ಟರ್ ಇನ್ಸೈಡ್ ದ ಆಪರೇಷನ್ ಥಿಯೇಟರ್. ಲೂಸ್ ಆಗಿ ನಾನು ನಿಮ್ಗೆ ಇದ್ರ ಬಗ್ಗೆ ಏನು ಅಂತ ಹೇಳ್ತೀನಿ. ನಾರ್ಮಲ್ ಆಗಿ ಇಫ್ ಯು ವಾಂಟ್ ಟು ಕ್ಯೂರ್ ಕ್ಯಾನ್ಸರ್ ಆಪರೇಷನ್ ಅಂಡ್ ಯು ನೀಡ್ ಟು ಪುಟ್ ಸಮ್ ಎಕ್ಸ್ರೇಸ್. ಮೈಕ್ರೋಸ್ಕೋಪಿಕ್ ಕ್ಯಾನ್ಸರ್ ನಾಟ್ ಸೀನ್ ಟು ಹ್ಯೂಮನ್ ಐ. ಎಕ್ಸ್ರೇ ಕಣ್ಣು ಒಳಗಡೆ ಏನಿದೆ ಅಂದ್ರೆ ಇವೆಲ್ಲ ಕೇಳಿದಿರಲ್ಲ, ಪ್ರೋಟಾನು ಎಲೆಕ್ಟ್ರಾನು ಅವೆಲ್ಲ ಓದಿದೀವಿ ಆ ಥರ. ಸೊ ಈ ರೇಡಿಯೇಷನ್ ಈಸ್ ಸೋ ಪವರ್ಫುಲ್. ಸ್ಪೆಷಲ್ ಮಿಷಿನ್ ವಿಚ್ ಆರ್ ವರ್ತ್ ಕ್ರೋರ್ಸ್ ಅಂಡ್ ಕ್ರೋರ್ಸ್. ಸ್ಪೆಷಲ್ ಬಂಕರ್ ಬೇಕು, ಅಂದ್ರೆ ದಪ್ಪ ದಪ್ಪ ಲೆಡ್ ಬಂಕರ್. ಸೊ ಪೇಷಂಟಿಗೆ ಸರ್ಜರಿ ಮುಗಿಯುತ್ತೆ, ವಿ ನೋ ದಟ್ ಎಲ್ಲಿ ನಾವು ಗೆಡ್ಡೆ ತೆಗೆದಿರ್ತೀವಿ ಕ್ಯಾನ್ಸರ್ ಗೆಡ್ಡೆ ಅಲ್ಲಿ ಕೊಡಬೇಕು. ಬಟ್ ಆಪರೇಷನ್ ಥಿಯೇಟರ್ ಒಳಗಡೆ ಆ ಮಿಷಿನ್ ಇರಲ್ಲ. ಆ ಮಿಷಿನ್ ಎಲ್ಲಿರುತ್ತೆ, ದೊಡ್ಡ ದೊಡ್ಡದು ಅರ್ಧ ಎಕರೆ ಪ್ಲಾಂಟ್, ಬಿಗ್ ಥಿಕ್ ವಾಲ್ಸ್. ಸೊ ಕ್ಲೋಸ್ 1 month later patient goes to radiation. Daily patient has to come for 1.5 months. 20 ರಿಂದ 30 ಸಲ ದಿನ ಈ ಬೆಂಗಳೂರು ಟ್ರಾಫಿಕ್ ಒಳಗಡೆ. ಬೆಂಗಳೂರು ಅಲ್ಲ, ನೀವು ಇಂಡಿಯಾದಲ್ಲಿ ಎಲ್ಲೇ ಆಗಲಿ ದಿನ ಡ್ರೈವ್ ಮಾಡ್ಕೊಂಡು ಹಾಸ್ಪಿಟ್ಲಿಗೆ ಬರಬೇಕು, ತಗೊಬೇಕು ಹೋಗಬೇಕು. ಕಾಸ್ಟ್, ಡ್ಯೂರೇಷನ್. ಸೊ ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಹಳೆ ಕಾಲದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಮೀನ್ಸ್ ಬ್ರೆಸ್ಟ್ ಇಸ್ ರಿಮೂವ್ಡ್. ನೋ, ಈಗ 95% ಆಫ್ ದ ಟೈಮ್ ಬ್ರೆಸ್ಟ್ ಕ್ಯಾನ್ಸರ್ ಮೀನ್ಸ್ ಬ್ರೆಸ್ಟ್ ಈಸ್ ಪ್ರಿಸರ್ವ್ಡ್. ದಟ್ ಈಸ್ ಎ ಹಾನರ್ ಆಫ್ ಎ ಲೇಡಿ ಕ್ಯೂರ್. ಬಟ್
ಒಂದೇ ಅದಕ್ಕೊಂದು ಸಣ್ಣ ಅಂಶ ಇದೆ. ಏನು, ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ನಾವು ಬ್ರೆಸ್ಟ್ ಉಳಿಸ್ಬೇಕು ಅಂದ್ರೆ ರೇಡಿಯೋಥೆರಪಿ ಕಂಪಲ್ಸರಿ. ಸೊ ಈಗ ನಾವು ಬೆಂಗಳೂರಲ್ಲಿ ಹೇಗೆ ಅಂದ್ರೆ, ನಾನು ಪರ್ಸನಲಿ ಲಾಸ್ಟ್ ಆಲ್ಮೋಸ್ಟ್ 25 ವರ್ಷದಿಂದ 500 to 600 ಬ್ರೆಸ್ಟ್ ಕ್ಯಾನ್ಸರ್ ನಾನು ಒಬ್ಬರೇ ಮಾಡ್ತೀನಿ. ನಮ್ಮ ಸ್ನೇಹಿತರು ಕಲೀಗ್ಸ್ ಎಲ್ಲ ಇದ್ದಾರೆ, ಡಾಕ್ಟರ್ ರೋಹಿತ್, ಅಶ್ವಿನ್ ಎಲ್ಲರೂ, ಮತ್ತೆ ಬೇರೆ ಬೇರೆ ಬೇರೆ. ನಾನು ಒಬ್ಬನೇ ವರ್ಷಕ್ಕೆ 500 ಬ್ರೆಸ್ಟ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡ್ತೀನಿ ಲಾಸ್ಟ್ 25 ವರ್ಷ. ಎಷ್ಟು ಜನ ಅದರಲ್ಲಿ ಹೊರಗಡೆಯಿಂದ ಬರ್ತಾರೆ, ಹಳ್ಳಿ, ದಾವಣಗೆರೆ, ಹುಬ್ಬಳ್ಳಿ, ಬೆಳಗಾಮು, ಹೊರಗಡೆ ಹಳ್ಳಿ ಜನ ಏನ್ ಹೇಳ್ತಾರೆ, ಸರ್ಜರಿ ಮಾಡಿಸ್ಕೊಂಡು ಹೋಗೋದು ಓಕೆ, 1.5 ತಿಂಗಳು ಬೆಂಗಳೂರಲ್ಲಿ ರೇಡಿಯೋಥೆರಪಿಗೆ ಉಳಿಯೋದು, ಈ ಟ್ರಾಫಿಕ್ ಅಲ್ಲಿ ದಿನ ಕ್ಯಾಬ್ ಮಾಡ್ಕೊಳೋದು, ಬರೋದು ಹೋಗೋದು. ಒಂದ್ಸಲಿ ಬ್ರೆಸ್ಟ್ ಕ್ಯಾನ್ಸರ್ ಥೆರಪಿ ಅಂದ್ರೆ ಇಂಡಿಯಾದಲ್ಲಿ ಲೇಡಿ ಒಬ್ಬರೇ ಇರಲ್ಲ, ಅವ್ರ ಮಗ, ಗಂಡ, ಮಕ್ಕಳು, 3 ಜನ ಟೈ ಅಪ್. 1.5 ತಿಂಗಳು ನೋ ಜಾಬ್, ನೋ ವರ್ಕ್, ಸ್ಟೇಯಿಂಗ್ ಇನ್ ಎ ಮೇಜರ್ ಸಿಟಿ, ಸಣ್ಣ ಊರೊಳಗಡೆ ರೇಡಿಯೇಷನ್ ಇಲ್ಲ. ಬಹಳಷ್ಟು ಜನ ರೆಫ್ಯೂಸ್ ಮಾಡ್ತಾರೆ ಬ್ರೆಸ್ಟ್ ಉಳಿಸ್ಕೊಳಕ್ಕೆ. ಸರ್ ಬ್ರೆಸ್ಟ್ ತೆಗೆದ್ಬಿಡಿ, ನಮ್ಗೆ ರೇಡಿಯೇಷನ್ಗೆ ದುಡ್ಡು ಆಗಲ್ಲ, ಐ ಗೋ ಬ್ಯಾಕ್. ಪ್ಲಸ್ ಸೈಡ್ ಎಫೆಕ್ಟ್. ಈಗ ಕಾಮನ್ ಸೆನ್ಸ್, ಈಗ ಒಂದು ಸಣ್ಣದು ಚೆಂಡು ಟೆನ್ನಿಸ್ ಬಾಲ್ ಮೇಲೆ ಟೇಬಲ್ ಮೇಲೆ ಇಟ್ಟಿದ್ದೀನಿ, ಹೊರಗಡೆಯಿಂದ ನೀವು ರೇಡಿಯೋಥೆರಪಿ ಕೊಡಬೇಕು ಅಂದ್ರೆ ಅದು ಗೋಡೆ, ಜನ, ಹರಿದು ಇಲ್ಲಿ ಬರುತ್ತೆ. ಸರ್ಜರಿ ಟೈಮಲ್ಲಿ ಅಲ್ಲಿ ಕೊಡ್ಬೋದು. ಸೊ ಸ್ಕಿನ್ನು, ಚರ್ಮ, ಮೂಳೆ, ಲಂಗ್ಸು, ಹಾರ್ಟು ಯಾವುದು ಅಡ್ಡ ಬರಲ್ಲ. ಸೊ ಕಾಮನ್ ಸೆನ್ಸ್ ದಟ್ ಸೈಡ್ ಎಫೆಕ್ಟ್ ಈಸ್ ವೆರಿ ಲೆಸ್. ಸಿಂಗಲ್ 1 ಡೋಸ್ ಆಪರೇಷನ್ ಥಿಯೇಟರ್ಲಿ ಗೆಡ್ಡೆ ತೆಗೆದು ಕೊಡ್ಬೋದು, ಅಂಡ್ ಆಮೇಲೆ ಬರೋ ಅವಶ್ಯಕತೆ ಇಲ್ಲ ಇಷ್ಟೊಂದು ಜನಕ್ಕೆ. ಬಟ್ ಈ ಟೆಕ್ನಾಲಜಿಗೆ ಏನ್ ಮಾಡಬೇಕು, ಇಷ್ಟು ದೊಡ್ಡ ರೇಡಿಯೋಥೆರಪಿ ಮಿಷಿನ್ ಸಣ್ಣ ಮಾಡಿ ಆಪರೇಷನ್ ಥಿಯೇಟರ್ ಅಲ್ಲಿ ಮೊಬೈಲ್ ಬೈಕ್ ತರ ಇಡಬೇಕು. ಈ ಟೆಕ್ನಾಲಜಿ ಇಂಡಿಯಾದಲ್ಲಿ ಇಲ್ಲ, ಎಲ್ಲೂ ಇಲ್ಲ. ಇದು ಇರೋದು 2 ಕಡೆ, ಅಮೆರಿಕಾದಲ್ಲಿ, ಇಟಲಿ ಒಳಗೆ. ಸೊ ಈ ಮಿಷಿನ್ ಅಲ್ಲಿಂದ ತಂದು ಗೌರ್ಮೆಂಟ್ ಇಂದ ಪರ್ಮಿಷನ್ ತಗೊಂಡು ಇನ್ಸ್ಟಾಲ್ ಮಾಡಿ ಮಾಡಬೇಕು ಅಂದ್ರೆ ಎಷ್ಟು ಕಷ್ಟ. ಸೊ ದಿಸ್ ಈಸ್ ವಾಟ್ ಈಸ್ ದಟ್ ಮೆಷಿನ್. ಈ ಮೆಷಿನ್ ವೆಯ್ಟ್ 500 kg ಅಂದ್ರೆ ಅರ್ಧ ಟನ್ ಅಷ್ಟೇ ಇದು. ದಿಸ್ ಈಸ್ ವಾಟ್ ಈಸ್ ದಟ್ ಮೆಷಿನ್. ಅಲ್ಲಿ ಒಂದು ರೆಪ್ಲಿಕಾ ಇದೆ ನೋಡಿ, ನೋಡಕ್ ಈ ತರ ಇದೆ. Sharing on a daily basis in my social media, in my LinkedIn, and I do fundraising for the cancer patients, and I do fundraising for myself. Okay, so here I go with my story. But everything when I met met Dr. Somshekhar at Aster Hospital on 21st March 2024. That was my birthday. I have spent the entire day with him in the hospital, and he guided me with all the process, starting to your chemotherapy, surgery, and when it comes to IUIT. Yes, the name was so funny for some time, but when he told, yes, it was a very it's a kind of therapy which have healed me totally. I haven't got any kind of side effect. Truly, there was no side effect when I was going through this radiation. It has been given on the surgery time itself, when Somshekhar sir and entire team was there, right? I have got the entire help, support and guidance for them, and really I am very happy with this process, and I am healing every day. I am working, I haven't stopped my work from the day 1 till now, and even today also I am coming from my office. So it's a wonderful session, and thank you so much Aster family, and it was a great journey for me. Yes, amazing. Thank you so much. Dr. Nashi has already introduced. So last year it was 15th of May when I just noticed a lump, and I thought it was a milk duct because I was lactating. I was a new mother. My son was just 9 months old. He's sitting right there and he doesn't have any idea what's happening. But yeah, we thought it to be a lump, but yeah, it turned out to be a cancer. It was hard to digest. But Dr. Nashi was the first person I met, and she gave me the confidence. And then I remember we met Dr. Somshekhar, and the moment I met Dr. Somshekhar, I was like, no, it's just a cancer. Cancer is nothing. The way he explained everything, it was like just a normal fever or something. And then I would like to thank everybody from the radiation and oncology team, medical oncology team, and surgical oncology team, all the doctors. I think Dr. Ram is there. I remember he explained me
everything about the radiation, how is it going to impact, the side effects it may have on my body. And Dr. Sai Vivek is not there, but yeah, he too is a very good doctor. Now coming to this IOERT, before my surgery, when I had a consultation with the surgical oncology team, so the doctors explained me how is it going to be helpful. Yes, of course, it is something that covers the entire tumor bed, so you do not have any geographic miss. And secondly, it reduces the cycles that you have to go through for traditional radiation therapy. I'm a BRCA positive patient, so I have seen my mom going through this, and she would go like every day for almost 40 days. So that was 10 years back, and now here I am 10 years later. But yeah, I truly feel that yeah, it is something which has helped me a lot. And the main thing is I'm still working like the person who just briefed before. She's working in Accenture. I'm also an IT person. I'm working in ATOS, which is in Whitefields. And yes, I'm still working. I would say I'm doing the best upbringing of my son. Cancer hasn't impacted me. It hasn't impacted my normal day-to-day life, and it's all possible because of all the doctors present here. And yes, with the support of my partner, my son, and my parents. And yes, I do believe in God, and I think with resilience and with positivity, we all can fight this cancer battle. Thank you. ನಮಸ್ಕಾರ, ನನ್ನ ಹೆಸರು ಪ್ರೊಫೆಸರ್ ಡಾಕ್ಟರ್ ಸೋಮಶೇಖರ್ ಅಂತ. ಆಸ್ಟರಲ್ಲಿ ನಾನು ಕ್ಯಾನ್ಸರ್ ಸಂಸ್ಥೆ ಸರ್ಜನ್ ತಜ್ಞ. ಡಾಕ್ಟರ್ ಬೆಳ್ಳಿಯಪ್ಪ ಸರ್ ಇವರು ಪ್ರೊಫೆಸರು. ಸುಮಾರು 40 ವರ್ಷ ಕರ್ನಾಟಕದಲ್ಲಿ ರೇಡಿಯೇಷನ್ ಆಲ್ ಓವರ್ ಇಂಡಿಯಾ ಟಾಪ್ ನಂಬರ್ 1. ಇಬ್ಬರು ನಾವು ಆಸ್ಟರ್ ಕ್ಯಾನ್ಸರ್ ಸಂಸ್ಥೆಯಲ್ಲಿದ್ದೀವಿ. ಸೊ ಇವತ್ತು ಈ IOERT ಅಂದರೆ ಇಂಟ್ರಾ ಆಪ್ರೇಟಿವ್ ಎಲೆಕ್ಟ್ರಾನ್ ರೇಡಿಯೋಥೆರಪಿ ಮಿಷಿನ್ದು ಲ್ಯಾಂಡ್ಮಾರ್ಕ್ ಟೈಮು, ಅಂದರೆ ಸುಮಾರು 140ರಿಂದ 160 ಪೇಷಂಟ್ ಫಸ್ಟ್ ಟೈಮು ಇಂಡಿಯಾದಲ್ಲಿ ಎವರ್ ಮಾಡಿರೋದು. ಅನುಕೂಲ ಏನು ಅಂದರೆ ಈ ಮಿಷಿನ್ನು ಆಪ್ರೇಷನ್ ಥಿಯೇಟ್ರಲ್ಲಿ ರೇಡಿಯೋಥೆರಪಿ ಡಾಕ್ಟ್ರು ಸರ್ಜನ್ನು ಜೊತೆಗೆ ಸೇರಿ ಮೀಟ್ ಮಾಡಿ, ಈಗ ನಾವು ಬ್ರೆಸ್ಟ್ ಕ್ಯಾನ್ಸರ್ ಟ್ಯೂಮರ್ ತೆಗೆದ್ರೆ ಒಂದೇ ಡೋಸ್ ಒಳಗಡೆ ರೇಡಿಯೋಥೆರಪಿ ಮಾಡೋದು. ಇಲ್ಲ ಅಂದರೆ ರೇಡಿಯೋಥೆರಪಿ ಒಳಗಡೆ ಏನಾಗುತ್ತೆ, ಜನ ಡೈಲಿ ಹಾಸ್ಪಿಟ್ಲಿಗೆ ಬರಬೇಕು ಅರ್ಧ ಗಂಟೆ, ಆ ಥರ 4 ವಾರ 5 ವಾರದ ತನಕ ಬರಬೇಕಾಗತ್ತೆ. ಪ್ಲಸ್ಸು ನಾರ್ಮಲ್ ಏರಿಯಾ ಚರ್ಮ, ಮೂತ್ರಚೀಲ ಅಥವಾ ಹಾರ್ಟು, ಲಂಗು ಇದ್ರ ಸೈಡ್ ಎಫೆಕ್ಟ್ ಇರುತ್ತೆ. ಸೊ ಈ ಮೆಷಿನ್ನು ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಬಂದಿರೋದು. ಈಗ ನಾವು ಆಸ್ಟರಲ್ಲಿ ಆಲ್ಮೋಸ್ಟ್ ಲಾಸ್ಟ್ 1 ಇಯರಲ್ಲಿ ಸುಮಾರು 140 ಪೇಷಂಟ್ ಇದ್ರ ಬೆನಿಫಿಟ್ ಪಡ್ಕೊಂಡಿದ್ದಾರೆ. ಸೊ ಇದು ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ರೇಡಿಯೋಥೆರಪಿ ಮಿಷಿನ್ನು ಬೆಳ್ಳಿಯಪ್ಪ ಸರ್ ಅವ್ರ ಡಿಪಾರ್ಟ್ಮೆಂಟು ನಮ್ಮ ಆಪ್ರೇಷನ್ ತಾಗದಲ್ಲಿ ಬರುತ್ತೆ. ನಾವು ಏನು ಗೆಡ್ಡೆ ತೆಗಿತೀವಿ, ಈಗ ಸ್ತನ ಕ್ಯಾನ್ಸರ್ ಗೆಡ್ಡೆ ತೆಗೆದ್ರೆ ಅದೇ ಟೈಮಲ್ಲಿ ಸುಮಾರು 1 ನಿಮಿಷ 60 ಸೆಕೆಂಡ್ಸ್ ಒಳಗಡೆ ಅದು ರೇಡಿಯೋಥೆರಪಿ ಮುಗಿದೋಗ್ಬಿಡುತ್ತೆ, ಫೋಕಸ್ಡ್. ಹಾಗಾಗಿ ಒಳ್ಳೆ ಸಕ್ಸಸ್ ರೇಟ್ ಪೇಷಂಟಿಗೆ. ಈಗ 5 ವಾರ ರೇಡಿಯೋಥೆರಪಿಗೆ ಬರೋ ಬದಲು ಲೋ ರಿಸ್ಕಲ್ಲಿ ಸಿಂಗಲ್ ಡೋಸು, ಹೈ ರಿಸ್ಕ್ ಇದ್ದರೆ 5 ವಾರ 20-30 ಸೆಷನ್ ಬರೋ ಬದಲು 7ರಿಂದ 10 ಸೆಷನಲ್ಲಿ ಮುಗಿದೋಗುತ್ತೆ. ಬೆನಿಫಿಟ್ ಏನು ಅಂದರೆ ಔಟ್ಕಮ್ ಚೆನ್ನಾಗಿ, ಕಾಸ್ಟ್ ಸಹ ಪೇಷಂಟಿಗೆ ಅರ್ಧ, ಅಂದರೆ ಡೈರೆಕ್ಟ್ ಕಾಸ್ಟೇ ಅರ್ಧ. ಬಟ್ ದೆನ್ ನೀವು ದಿನ ಬಂದು ಹೋಗೋದು ಕಾಸ್ಟ್ ಯೋಚನೆ ಮಾಡಿ, ಬೆಂಗಳೂರು ಅಂತ ಇದರೊಳಗಡೆ ಸಿಟಿಲಿ ಎಷ್ಟು ಕಮ್ಮಿ ಆಗುತ್ತೆ. ಪ್ಲಸ್ಸು ರಿಕರೆಂಟ್ ಕ್ಯಾನ್ಸರಲ್ಲಿ ಇದು ಒಂಥರ ಬೂನ್. ಇದೊಂದೇ ಟ್ರೀಟ್ಮೆಂಟ್ ಅವೈಲಬಲ್ಲು. ಸೊ ನಾವು ಆಸ್ಟರ್ ಸಂಸ್ಥೆ ವೈಟ್ಫೀಲ್ಡ್ ಒಳಗಡೆ ಈ ತಂತ್ರಜ್ಞಾನ ತಂದಿರೋದ್ರಿಂದ ಇಟಲಿಯಿಂದ ಎಷ್ಟು 100 ಜನ ಇದು ಬೆನಿಫಿಟ್ ಪಡೆದಿರೋದು ತುಂಬ ಹೆಮ್ಮೆ ಮಾತು. ಇನ್ನೂ ಬಹಳಷ್ಟು ಪೇಷಂಟ್ ಈ ಥರ ಬೆನಿಫಿಟ್ ಪಡಲಿ ಅಂತ ನಾನು ತಿಳ್ಕೊತೀನಿ. ನಾನು ಡಾಕ್ಟರ್ ಬೆಳ್ಳಿಯಪ್ಪ, ನಾನು ರೇಡಿಯೇಷನ್ ತಜ್ಞ. ಇವಾಗ ಆಲ್ಮೋಸ್ಟ್ 35 ವರ್ಷದಿಂದ ನಾನು ರೇಡಿಯೇಷನ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಈ ತಂತ್ರಜ್ಞಾನ ಇವಾಗ ನಮ್ಮ ಆಸ್ಟರ್ ವೈಟ್ಫೀಲ್ಡಲ್ಲಿ ಬಂದಿದೆ. ಇಟ್ಸ್ ಅ ಫಸ್ಟ್ ಟೈಮ್ ಇನ್ ಏಷ್ಯಾ ಪೆಸಿಫಿಕಲ್ಲಿ ಇದೇ ಫಸ್ಟ್ ಟೈಮ್ ನಾವು ಯೂಸ್ ಮಾಡ್ತಾ ಇರೋದು. ಈಗ ಇದ್ರ ಬಗ್ಗೆ ಡಾಕ್ಟರ್ ಸೋಮಶೇಖರ್ ಹೇಳಿದ್ದಾರೆ. ಅದಕ್ಕೆ ಇನ್ನೊಂದು 2 ಏನು ಹೇಳಿ ಬಯಸ್ತೇನೆ ಅಂತ ಹೇಳಿದರೆ, ನಾವು ಮೊದಲು ಫುಲ್ ಬ್ರೆಸ್ಟ್ನ ತೆಗೆದುಬಿಡ್ತಾ ಇದ್ವಿ. ಹೋಲ್ ಬ್ರೆಸ್ಟ್ ತೆಗೆದು ಆಮೇಲೆ ರೇಡಿಯೇಷನ್ ಕೊಡ್ತಾ ಇದ್ದೀವಿ. ಆವಾಗ ಒಂದು ಆರ್ಗನ್ ನಾವು ಕಳ್ಕೊಳ್ತಾ ಇದ್ವಿ. ಒಂದು ಲೇಡಿ ಈಸ್ ಟು ಲೂಸ್ ದ ಆರ್ಗನ್. ಈ ಹೊಸ ಟೆಕ್ನಿಕ್ಕಿಂದ ಬರೀ ಗಡ್ಡೆನ ತೆಗೆದು ನಾವು ಆ ಗಡ್ಡೆಯ ಟ್ಯೂಮರ್ ಬೆಡ್ ಅಂತ ಹೇಳ್ತೀವಿ, ಆ ಜಾಗಕ್ಕೆ ನಾವು ರೇಡಿಯೇಷನ್ ಕೊಡೋದ್ರಿಂದ ಆ ಸ್ಥಾನನ ಉಳಿಸ್ಕೋಬೋದು. ವಿ ಗೆಟ್ ದ ಸೇಮ್ ರಿಸಲ್ಟ್. ಅದು ಒಂದು. ಎರಡನೇದು ಇಂಟ್ರಾ ಆಪ್ರೇಟಿವ್ ರೇಡಿಯೋಥೆರಪಿ ಅಂತ ಇದೆ, ಬಟ್ ನಮ್ಮಲ್ಲಿರೋದು ಇಂಟ್ರಾ ಆಪ್ರೇಟಿವ್ ಎಲೆಕ್ಟ್ರಾನ್ ರೇಡಿಯೋಥೆರಪಿ. ಇಟ್ಸ್ ಅನ್ ಸ್ಪೆಷಾಲಿಟಿ. ಅದರಲ್ಲಿ ಏನಾಗ್ತಂತ ಹೇಳಿದ್ರೆ, ನಾವು 2 ಸೆಂಟಿಮೀಟ್ರ್ ಅಂದರೆ 2 ಸೆಂಟಿಮೀಟ್ರ್ ಮಾತ್ರ ಟ್ರೀಟ್ ಮಾಡ್ಬೋದು, 3 ಸೆಂಟಿಮೀಟ್ರ್ ಮಾತ್ರ ಟ್ರೀಟ್ ಮಾಡ್ಬೋದು. ಅದರ ಹಿಂಭಾಗ ಇರುವಂಥ ನಾರ್ಮಲ್ ಇವಾಗ ಹಾರ್ಟು ಅಥವಾ ಲಂಗ್ಸು ಅಥವಾ ಸ್ಪೈನಲ್ ಕಾರ್ಡ್ ಅದನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಈ IOERT ಮಿಷಿನ್ ನಮಗೆ ಅದು ಭಾಳನೇ ಹೆಲ್ಪ್ ಆಗಿದೆ. ಇದರಿಂದ ಆಲ್ಮೋಸ್ಟ್ ಇವಾಗ
ಈ ಒಂದು ವರ್ಷದಲ್ಲಿ 145 ಪೇಷಂಟ್ ಟ್ರೀಟ್ ಮಾಡಿದ್ದೀವಿ. ಅದರೊಳಗೆ ಆಲ್ಮೋಸ್ಟ್ ಒಂದು 100 odd ಪೇಷಂಟ್ಸ್ ಆರ್ ಬ್ರೆಸ್ಟ್ ಕ್ಯಾನ್ಸರ್, ವೇರ್ ವಿ ಹ್ಯಾವ್ retained the organ and we are given the same result with a good cosmesis, with a good outcome. ಇನ್ನು ಈ ಪ್ಯಾನ್ಕ್ರಿಯಾಸು, ಈ ಕೊಲಾನ್ ಕ್ಯಾನ್ಸರ್ಸು, ರೆಟ್ರೋಪೆರಿಟಲ್ ಮತ್ತು ರೆಕ್ಟಮ್ ಕ್ಯಾನ್ಸರ್, ಆ ಜಾಗದಲ್ಲಿ ನಾವು ರೇಡಿಯೇಷನ್ ಕೊಡಬೇಕಾದ್ರೆ ರೇಡಿಯೇಷನ್ನು ನಾರ್ಮಲ್ ಟಿಶ್ಯೂಯಲ್ಲಿ ಹೋಗಿ ಅಲ್ಲಿಗೆ ಹೋಗುತ್ತೆ. ಆವಾಗ ಇಂಟೆಸ್ಟೈನ್ ಪ್ರಾಬ್ಲಮ್ಸು, ಲೂಸ್ ಮೋಷನ್ ಅಂಥ ಪ್ರಾಬ್ಲಮ್ಗಳೆಲ್ಲ ಬರುತ್ತೆ. ಸರ್ ಆಪ್ರೇಟ್ ಮಾಡಿದ ಮೇಲೆ ನಾವು ಆ ಜಾಗನೆಲ್ಲ ಅವಾಯ್ಡ್ ಮಾಡಿ ಬರೀ ಟ್ಯೂಮರ್ ಜಾಗಕ್ಕೆ ನಾವು ಕೊಡ್ಬೋದು. ಅದರಿಂದ ನಾವು ರೇಡಿಯೇಷನ್ ಡೈರೆಕ್ಟ್ ಟ್ಯೂಮರ್ ಬೆಡ್ಗೆ ಕೊಡೋದ್ರಿಂದ ಕಾಂಪ್ಲಿಕೇಶನ್ಸು ಕಮ್ಮಿ ಇರುತ್ತೆ, ರಿಸಲ್ಟ್ಸ್ ವಿಲ್ ಬಿ ಮಚ್ ಬೆಟರ್. ಇಸ್ ಹೈಲಿ ರೆಕಮೆಂಡೆಡ್ ಫಾರ್ ಪ್ಯಾನ್ಕ್ರಿಯಾಟಿಕ್ ಟ್ಯೂಮರ್ಸು, ರೆಟ್ರೋಪೆರಿಟಲ್ ಟ್ಯೂಮರ್ಸು ಮತ್ತು ರಿಕರೆಂಟ್ ಟ್ಯೂಮರ್ಸ್. ಸರ್ ಹೇಳಿದಾಗೆ ಇಟ್ಸ್ ಬಿನ್ ವೆರಿ ಬೆನಿಫಿಷಿಯಲ್ ವಿಚ್ ವಿ ಆರ್ ಎಕ್ಸ್ಟೆಂಡ್ ಟು ಆರ್ ಪೇಷಂಟ್ಸ್. ನಿಮ್ಮ ಎಲ್ಲ ಮುಖಾಂತರ ಜನಕ್ಕೆ ಏನು ಮೆಸೇಜ್ ಮುಟ್ಟಬೇಕು ಅಂದರೆ, ಸ್ತನ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರು, ಬ್ರೆಸ್ಟ್ ಉಳಿಸೋ ಆಪ್ರೇಷನ್ ಯಾರು ಲೇಡಿ ಮಾಡಿಸ್ತಾ ಇದ್ದಾರೆ ಅಂದರೆ ಅವರು ಡಾಕ್ಟರ್ ಹತ್ರ ಕೇಳಿ, ಆಮ್ ಐ ಎಲಿಜಿಬಲ್ ಫಾರ್ ಇಂಟ್ರಾ ಆಪ್ರೇಟಿವ್ ರೇಡಿಯೋಥೆರಪಿ, IOERT ನನಗೆ ಬೆನಿಫಿಟ್ ಆಗುತ್ತಾ ಸರ್ ಅದರಿಂದ ನನಗೆ ಅಂತ ಪೇಷಂಟು ಕೇಳಿ ಅದರದ್ದು ಬೆನಿಫಿಟ್ನ ಪಡ್ಕೊಬೇಕು. ಡಾಕ್ಟರ್ ಸಕ್ಸಸ್ ರೇಟ್ ಏನಿದೆ ಡಾಕ್ಟರ್? ಈಗ ನಾರ್ಮಲ್ ಸಕ್ಸಸ್ ರೇಟ್ ಆಫ್ ದ ಕ್ಯಾನ್ಸರು ಯಾವ ಸ್ಟೇಜಲ್ಲಿ ಬರ್ತಾರೆ ಅಂತ, ಫಸ್ಟ್ ಸ್ಟೇಜಲ್ಲಿ ಬಂದರೆ ಇವತ್ತು 98%ಗಿಂತ ಜಾಸ್ತಿ, ಸೆಕೆಂಡ್ ಸ್ಟೇಜಲ್ಲಿ ಬಂದರೆ 91ರಿಂದ 95%, ಈವನ್ ಮೂರನೇ ಸ್ಟೇಜಲ್ಲೂ 75 to 85% ಸಕ್ಸಸ್ ರೇಟ್ ಇದೆ. ಹಾಗಾಗಿ ಇದು ಒನ್ ಆಫ್ ದ ಬೆಸ್ಟ್ ಚಾನ್ಸ್.